100 ದಿನಗಳ ಕಾಲ ರೈತರು, ತಮಿಳುನಾಡಿನ ರೈತರು ನಿಂತಿದ್ರು, ಕೂತಿದ್ರು. ಅವರು ತಮಿಳುನಾಡರು ತುಂಬ ಮೋರ್ ಎಮೋಷ್ನಲ್ಲು, ಬೇರೆ ಬೇರೆ ಹಾಕ್ಕೊಂಡು, ಅಸ್ಥಿಪಂಜರಗಳನ್ನ ಹಾಕ್ಕೊಂಡು, ನಿಂಬೆಹಣ್ಣು ಹಾಕ್ಕೊಂಡು 100 ದಿನಗಳ ಕಾಲ ಜಂತರ್ ಮಂತರ್ನಲ್ಲಿ ಉಪವಾಸ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು. ನಾನು ಅಲ್ಲಿಗೆ ಹೋದೆ, 1 ದಿನ ತಿರುಗಿ ನೋಡಲಿಲ್ಲ ಮಹಾಪ್ರಭುಗಳು, ಟೈಮ್ ಇಲ್ಲ ಅವ್ರಿಗೆ. ಕೊನೆಗೂ ರೈತರು ಎದ್ದು ನಿಂತು ಹೊರಟ್ರೆ ಟ್ರ್ಯಾಕ್ಟರ್ಗಳಿಗೆ ಕಂಬಿಗಳು, ರಸ್ತೆಗಳನ್ನು ಅಗದಿದ್ದು, ಡ್ರೋನ್ಗಳಲ್ಲಿ ಅವರನ್ನು ಕಳಿಸಿದ್ದು. ಇದನ್ನೆಲ್ಲ ನೀವು ಅವರನ್ನು ಕ್ಷಮಿಸ್ತೀರಾ? ಮಹಾಪ್ರಭುವಿನ ಧರ್ಮ ಇದೆಯೇನ್ರಿ ಆ ಮಹಾಪ್ರಭುವಿಗೆ? ಒಂದು ಕಾಲದಲ್ಲಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಉಪವಾಸ ಮಾಡಿದ ನಾಯಕರನ್ನು ನೋಡಿದ್ವಿ ನಾವು. ದೇವಸ್ಥಾನ ಕಟ್ಟಕ್ಕೆ ಉಪವಾಸ ಮಾಡೋ ನಾಯಕರನ್ನು ನೋಡ್ತಾ ಇದ್ದೀವಿ. ಬೇಕಾ ನಮಗಿದು? ಸರ್ವಾಧಿಕಾರಿಯ ಮೊದಲನೆಯ ಲಕ್ಷಣ ಏನಂದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾನೆ ಅವನು, ಮಿಂಚಿನಂತೆ ಹೊಳಿತಿರ್ತಾನೆ, ಮಾಯದ ಮಾತುಗಳನ್ನ ಮಾತಾಡ್ತಿರ್ತಾನೆ. ನಿಮ್ಗೆ ಅರ್ಥ ಆಗೋಷ್ಟೊತ್ತಿಗೆ ನೀವು ಮುಗಿದೇ ಹೊಡ್ತೀರಿ. ಅದು ಸರ್ವಾಧಿಕಾರಿಯ ಲಕ್ಷಣ. ಆ ಸರ್ವಾಧಿಕಾರಿಯ ಅಹಂಕಾರದ ತುದಿಯಲ್ಲಿರುವ ಮಹಾಪ್ರಭುಗಳನ್ನು ನಾವು ಇವತ್ತು ನೋಡ್ತಾ ಇದ್ದೇವೆ. ಆ ಮಹಾಪ್ರಭುಗಳಿಗೆ ಇಲ್ಲಿ ಮಾಧ್ಯಮದ ಮುಂದೆ ಹೇಳ್ತೀನಿ, ಅಬ್ಕಿ ಬಾರ್ 400 ಪಾರ್ ಅಲ್ಲ. ಮಹಾಪ್ರಭು ಒಳಗಡೆ ಗೊತ್ತು 400 ಪಾರ್ ಆಗಲ್ಲ ಅಂತ. ಆಗೋದಿಲ್ಲ. ದುಡ್ಡು ಸೇರಿಸ್ಕೊಂಡಿದ್ರು, ಸುಪ್ರೀಂ ಕೋರ್ಟ್ ತಗೊಂಡು ಬಂತು ಎಲೆಕ್ಟ್ರಾಲ್ ಬಾಂಡ್. ಈ ಬಾಂಡ್ನ ಬಾಂಧವ್ಯ ಇದೆಯಲ್ಲ, ಇದು ಮುಳುವಾಗಬೇಕು ಆ ಮಹಾಪ್ರಭುಗೆ. ಯಾಕ್ರಿ ಬೇಕು ಆ ಮಹಾಪ್ರಭುಗೆ 1,000 ಕೋಟಿ? ಯಾಕೆ ತಗೊಂಡಿದ್ದಾರೆ? MLAಗಳನ್ನ ಕೊಂಡ್ಕೊಳ್ಳೋದಕ್ಕ, ಗಲಭೆಗಳನ್ನು ಮಾಡೋದಕ್ಕ, ಮೆರವಣಿಗೆಗಳು ಮಾಡ್ಕೊಳ್ಳೋದಕ್ಕ, ದುಡ್ಡು ಕೊಟ್ಟು ಓಟ್ ತಗೊಳ್ಳೋದಕ್ಕ? ತುಂಬ ಸಾಚಾಲೇನಪ್ಪ ನೀನು, ಭ್ರಷ್ಟಾಚಾರಿ ಅಲ್ಲ ಅಂತಿದ್ದಲ್ಲಪ್ಪ. ಮೊನ್ನೆ ಬಿದ್ದ ಟನಲ್ ಇದೆಯಲ್ಲ, ಆ ಟನಲ್ಗೆ ಬಾಂಡ್ ತಗೊಂಡು ಇದು ಕೊಟ್ಟಿದ್ದಾರೆ ಅವರು. ಆ ಸಾವಿಗೆ ಯಾರು ಹೊಣೆ? ನೀವೇನಲ್ಲೇನ್ರಪ್ಪ? ಕೋವಿಡ್ನಲ್ಲಿ ಜನ ಸತ್ತು ತಪ್ಪಾದ ಮೆಡಿಸಿನ್ ತಗೊಂಡು ಆ ಬಾಂಡ್ನ ಇಡೀ ಹಣೆ ಬರ ತೆಗೆದು ನೋಡಿದ್ರೆ, ಆ ಕಳಪೆ ಔಷಧಿ ಮಾಡಿದ ಕಂಪನಿಯಿಂದ 106 ಕೋಟಿ ಬಾಂಡ್ ತಗೊಂಡು ಅವ್ರು ಪರ್ಮಿಷನ್ ಕೊಟ್ಟಿದ್ದಾರೆ ಈ ಮಹಾಪ್ರಭು. ಈ ಕೊಲೆಗೆ ಯಾರು ಕಾರಣ? ನೀವೇ ತಾನೇ? 1,000 ಕೋಟಿ ತಗೊಳ್ಳೋದು, ರೈಡ್ ಮಾಡೋದು. ಇಡೀ ಭಾರತ ದೇಶದಲ್ಲಿ ಇಡಿ ರೈಡ್ ಆಗಿದ್ದ 100%ನಲ್ಲಿ 90% ಅರೆಸ್ಟೇ ಮಾಡಿಲ್ಲ.